ನಮಸ್ಕಾರ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಸಮರ್ಥ ನಾಗಭೂಷಣ್ ಅವರೇ, ಇದೊಂದು ಹೊಸ ಲೋಕಕ್ಕೆ ಚಿತ್ರರಂಗವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ಅವರೆಲ್ಲ ಬಂದವರೇ, ಇದೊಂದು ವಿಶೇಷವಾದಂತ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮೆಲ್ಲ ತೆಗೆದುಕೊಳ್ಳುತ್ತಾ ಇದ್ದಾರೆ. ನಾನು ಒಂದು 2 ತಿಂಗಳ ಹಿಂದೆ ಟೆಕ್ಸಮಿಟ್ ಪೂರ್ವವಾಗಿ ಸಿಇಒಗಳನ್ನ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಆಹ್ವಾನಿಸಿದರು. ಇಡೀ ನಮ್ಮ ಭಾರತ ದೇಶದ ಒಂದು 500 ಜನ ಸಿಇಒಗಳು ಬೆಂಗಳೂರು ಬಂದಿದ್ರು. ಅಲ್ಲಿ ಮಾತಾಡ್ಬೇಕಾದ್ರೆ ಕ್ರಿಸ್ ಗೋಪಾಲಕೃಷ್ಣ ಅವರು ನನ್ನ ಹತ್ರ ಹೀಗೆ ನವೆಂಬರ್ 18, 19, 20 ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ ಸಮಿಟ್ ಇದೆ. ಬಹುಶಃ ಅಮೆರಿಕ ಬಿಟ್ಟರೆ ಇಲ್ಲೇ ಅಂತ ಟೆಕ್ ಸಮಿಟ್ ಆಗ್ತಾ ಇದೆ. ಆಗ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಹೀಗೆ ಇದೊಂದು ದೊಡ್ಡ ಪ್ರಾರಂಭ ಮಾಡಿದ್ದೀವಿ, ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ, ಕಂಪ್ಯೂಟರ್ ಬಂದಾಗ ಉದ್ಯೋಗ ಹೋಗ್ತದೆ ಅಂತ ಹೇಳಿ ಬಾಯಿಗೆ ಬೇಕಾದ್ರು. ಈಗ ಮೊಬೈಲ್ ಮತ್ತು ಬೇರೆ ಬೇರೆ ಎಲ್ಲ ಹೊಸ ಎಲ್ಲ ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟ್ AI ಇಸ್ ದಿ ಫ್ಯೂಚರ್. ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ 25 ಲಕ್ಷ ಇಂಜಿನಿಯರ್ಸ್ ಇದ್ದಾರೆ, ಕಂಪ್ಯೂಟರ್ ಇಂಜಿನಿಯರ್ಸ್. ಅದರಲ್ಲಿ ಸುಮಾರು 2 ಲಕ್ಷ ಜನ ಫಾರಿನರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕನ್ವರ್ಟ್ ಆದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ನಮ್ಮ ಇನ್ಫೋಸಿಸ್ ನ ಮುಖ್ಯಸ್ಥರಾಗಿದ್ದಂತ ಕ್ರಿಸ್ ಗೋಪಾಲಕೃಷ್ಣ ಅವರು ನನ್ನ ಹತ್ರ ಹಂಚಿಕೊಂಡ್ರು. ಇದು ನನ್ನ ತಲೆಯಲ್ಲಿ ಇತ್ತು. ಸಮರ್ಥ ಅವರು ಮತ್ತು ಅಶ್ವಿನಿ ಅವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಕನೆಕ್ಟ್ ಆಯಿತು. ನೆಕ್ಸ್ಟ್ ನವೆಂಬರ್ 19ಕ್ಕೆ, 20ಕ್ಕೆ, 18ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ಇದ್ರಲ್ಲೇನೋ ಅರ್ಥ ಇದೆ ಅಂತ ಹೇಳಿ 2ನೇ ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸಂಪತ್ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ. ಏನು ಅಪ್ಪು ಕತ್ತಲೆ ಹೋಗಿದ್ದಾನೆ, ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ. ನಾನಾಗಲೇ ಒಂದು ಮಾತು ಕೇಳ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂತ ವಿಚಾರ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿ ಅವರು ಹೇಳಿದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನ ತೆಗೆದುಕೊಂಡು ಹೋಗ್ಬೇಕು. ನಾನು ಬೆಳೆದು ಬಂದಂತ ಹಾದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವರಿಗೆ ಒಂದು ದೃಢವಾದಂತಹ ನಂಬಿಕೆ, ಸಂಕಲ್ಪ ಇತ್ತು. ಅದಕ್ಕೆ ಇವತ್ತು ಏನು ಈ ಹ್ಯಾಕ್ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಬಹುಶಃ ಎಷ್ಟು ಅರ್ಥ ಆಯ್ತು ಅಂತ ಗೊತ್ತಿಲ್ಲ ನನಗೆ. ಈ ಸ್ಯಾಂಡಲ್ವುಡ್ ಚಿತ್ರರಂಗದ ಲೋಕದಲ್ಲಿ ಇರುವಂತ ಎಲ್ಲರಿಗೂ ಕೂಡ ಒಂದು ಜಾಗ, ಅಂದ್ರೆ ನಾನು ಯಾರೋ ನಾನು ಮುಂದಕ್ಕೆ ನಾನು ಹ್ಯಾಕ್ ಮಾಡಬೇಕು ಅಂತ ಇದ್ರೆ ನಾನು ಇಲ್ಲಿ ನನ್ನ ಇನ್ಫಾರ್ಮೇಶನ್ ನಾನು ರೆಡಿ ಇದ್ದೀನಿ ಹ್ಯಾಕ್ ಮಾಡ್ಲಿಕ್ಕೆ ಅಂತ ನಾನು ಒಪ್ಕೊಳ್ಬೋದು ಅಲ್ವಾ, ಇದು ಮಾಡ್ಬೋದು.
ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಪಿಕಪ್ ಮಾಡ್ಬೋದು, ಕರಿಬೋದು. ನಾನು ಬನ್ನಿ ಬನ್ನಿ ಆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬೋದು. ನಾನು ಸಂಗೀತ ಕೇಳ್ತೀನಿ, ನೀನ್ ಆಡ್ಬೇಕಾದ್ರೆ ನೆಕ್ಸ್ಟ್ ಇಲ್ಲಿ ಬಂದು ಹೇಳ್ಬೋದು ನಾನು ರೆಡಿ ಇದ್ದೀನಿ, ಯಾವ್ದಾದ್ರು ಆಡ್ತೀನಿ ಅಂತ ಹೇಳಿ ಸಂಗೀತ ಕೇಳ್ತೀನಿ, ಇಲ್ಲಿ ಆಡ್ತೀನಿ. ಅಂದ್ರೆ ಯಾರು ಎಲ್ಲಿ ಹುಡುಕೊಂಡು ಹೋಗುವಂತ ಸಂದರ್ಭ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆಪ್ ನಲ್ಲಿ ನನಗೂ ಬಹಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ. ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ. ಈ ಆಲೋಚನೆಯನ್ನ ಸಮರ್ಥರು ಮಾಡಿ ಅದು ನನ್ನ ಸ್ನೇಹಿತನ ಹೆಸರಲ್ಲೇ ಇದನ್ನ ಮಾಡಿರೋದು. ಪುರಂದರದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮಸುಖವಯ್ಯ ಅಂತಾರೆ. ಅಲ್ಲಿ ಬಂದು ನಾನು ಅಪ್ಪು ಆಪ್ನ ಉದ್ಘಾಟನೆ ಮಾಡಿ ಇದ್ರ ಪ್ರಾರಂಭ ಮಾಡಿದ್ರೆ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಹುಟ್ಟು ಸದ್ದಿಲ್ಲದೆ ಆಗ್ತದೆ. ಒಂದು ಮಗು ಹುಟ್ಟಬೇಕಾದ್ರೆ ಮಗು ಹೊಳ್ತಾ ಇರ್ತಾರೆ, ಸಮಾಜ ನಗ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳೀತು ಅಂತ ಹೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತಾರೆ. ಅದೇ ಮಗು ಸಾಧನೆ ಮಾಡಿದ್ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೆವು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆಯ ಹೇಳದ ನಂತರ ಸೇರಿದಂತ ಜನಸಾಗರ, ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ, ಎಷ್ಟು ಜನ ವಿಗ್ರಹಗಳನ್ನ ಮಾಡಿಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಕೂಡ ಹೆಸರು ಇಟ್ಕೊಂಡಿದ್ದಾರೆ. ಕೊನೆಗೆ ನಾವು ಕೂಡ ಸರ್ಕಾರದವರು ನಾನು ಅವ್ರನ್ನ ಬಲ್ಬನ್ನ LED ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡ್ಬೇಕು ಅಂತ ಹೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನ ಮಾಡಿಸ್ಬೇಕು ಅಂತ ಹೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೆ, ಪವರ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನ ತುಂಬಲಿಕ್ಕೆ ಅವ್ರು ನಡೆದಂತ ದಾರಿ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡ್ರೆ ಒಂದು ದೊಡ್ಡ ಹೆಸರು, ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನ್ ಹೆಸರಿತ್ತು ಅದನ್ನ ಖಂಡಿತ ಈ ಆಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ, ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕನ್ನು ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸಮರ್ಥ ಅವರು ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರು, ಅವರ ಭಾವನೆಗಳನ್ನ ತಿಳಿಸಿದ್ರು. ಯಾವ ಲೋಕಕ್ಕೆ ಹೋಗ್ತದೆ ಅಂತ ಹೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕೆಂದ್ರೆ ಜಗತ್ತು ಯಾವ ರೀತಿ ಹೋಗ್ತದೆ ಅಂದ್ರೆ ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡೋದು, ಫೋನ್ ಆನ್ ಮಾಡೋದು, ಮೆಸೇಜ್ ಕಳಿಸೋದು ಬಿಟ್ರೆ ನಾನು ಅದು ಪ್ರಯೋಗ ಹೋಗಿಲ್ಲ. ನನ್ನ ಕಾಲದಲ್ಲಿ ಅದು ಇರಲಿಲ್ಲ. ಈಗೆಲ್ಲ ಕಂಪ್ಯೂಟರ್ ಈಗ ಮನೇಲಿ ಇದನ್ನ ಟಿವಿ ಹಾಕ್ಬೇಕಂದ್ರೆ ನಾನು ಹೆಂಡತಿ ಕರಿತೀನಿ, ನನ್ನ ಮಕ್ಕಳನ್ನ ಕರಿತೀನಿ. ಟಿವಿ ಆನ್ ಮಾಡೋಕ್ಕೂ ನಮ್ಗೆ ಗೊತ್ತಿಲ್ಲ. ಮೊದಲಾದ್ರೆ ನೇರವಾಗಿ ಹಾಕ್ಬಿಡ್ತಿದ್ವಿ, ಈಗೆಲ್ಲ ಏನೇನೋ ಸಿಸ್ಟಮ್ ಬಂದಿದೆ. ಸೊ ಅಷ್ಟು ನಾವೆಲ್ಲ ಏನೋ ಔಟ್ಡೇಟೆಡ್ ಆಗ್ತಿದ್ದೀವಿ. ಬಟ್ ಈಗ ಜಗತ್ತು ಬಹಳ ಫಾಸ್ಟ್ ಹೋಗ್ತಿದೆ. ಪ್ಲೇನ್ಗಳಲ್ಲೂ ನಾವು ನೋಡ್ತಾ ಇದೀವಿ. ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿಸಿದ್ರೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ನಾನು 2-3 ಸತಿ ಕೂತ್ಕೊಂಡು ನೋಡಿದ್ರೆ ಏನ್ ಮಾಡ್ತದೆ ಅಂತ ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ವಿದಿನ್ 1 minute 2 minutes ಅಷ್ಟೊತ್ತಿಗೆಲ್ಲ ಇಲ್ಲೇನಾದ್ರು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡುವಂತ ಒಂದು ವ್ಯವಸ್ಥೆ ಇವತ್ತು ಬಂದಿದೆ. ಅಂತ ಹೊಸ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಇದನ್ನ ನಾವು ಈಗ ಆ ಸಂದರ್ಭಕ್ಕೆ ಬಂದಂತೆ ಈಗ ನಾವು ಬದಲಾವಣೆ ಆಗ್ಬೇಕು. ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗ್ಬೇಕು, ನಮ್ಮ ಭಾವನೆಗಳು ಬದಲಾವಣೆ ಆಗ್ಬೇಕು. ಆ ದಿಕ್ಕಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ. ನನಗನ್ನಿಸ್ತದೆ ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ. ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲಾ ರಂಗದಲ್ಲೂ, ಒಂದು ಕುಟುಂಬ ಇರ್ಬೋದು, ಒಂದು ರಾಜಕಾರಣ ಇರ್ಬೋದು, ಒಂದು ನೀತಿ ಇರ್ಬೋದು, ರಾಜನೀತಿ ಇರ್ಬೋದು, ಎಲ್ಲರಿಗೂ ಕೂಡ ಆ ಗ್ರಂಥ ಇವತ್ತು ಕೂಡ ಬಹಳ ಉಪಯುಕ್ತವಾಗಿ
ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಹಿಂದೆ ಒಂದು 30-40 ವರ್ಷದಿಂದ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿವಿ ಕೂತ್ಕೊಂಡು ಮಕ್ಕಳೆಲ್ಲ ಕೂತ್ಕೊಂಡು 10 ಗಂಟೆಗೆ ಆನ್ ಮಾಡ್ಕೊಂಡು ಎಲ್ಲ ತೋರಿಸ್ತಾ ಇದ್ರು, ಬರೀ ದೂರದರ್ಶನ ನಡೀತಾ ಇತ್ತು. ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ರು. ಬಟ್ ವಿಚಾರ ಆಚಾರ ಎರಡು ಒಂದೇ, ಏನು ಬದಲಾವಣೆ ಮಾಡಕ್ ಆಗ್ತಾರ. ಹಂಗೆ ಇವತ್ತು ಅಪ್ಪು ಹೆಸರಿನಲ್ಲಿ ಏನು ಈ ಆ್ಯಪ್ಗಳು ಇದೆಲ್ಲ ಆಗ್ತಾ ಇದೆ. ಚೋಟ ಅಪ್ಪು, ಪಿಯಾಡಕ್ಕೆ, ನಾನ್ ಕಂಡ ಅಪ್ಪು, ಅಪ್ಪು ಫಿಟ್ನೆಸ್ ಎಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ. ಇದು ಅದು ರಾಮಾಯಣ ಮಹಾಭಾರತ ಗ್ರಂಥದ ತರ ಈ ಒಂದು ಅಪ್ಪುರವರು ಮಾಡಿದಂತ ಸಾಧನೆ, ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಬಹಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನ ಬೆಳೆಸಿದ್ದೇನೆ, ಉದ್ಘಾಟನೆಯನ್ನು ಮಾಡಿದ್ದೇನೆ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ, ಬಿಟ್ಟು ಹೋಗಿದ್ದಾರೆ. ಅದು ಖಂಡಿತ ಇದು ದೇವರು ನಮಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂತ ವಯಸ್ಸಿನಲ್ಲಿ ಯಾರೂ ಅಲ್ಲ, ಸಾವು ಹೇಳ್ತೀರಲ್ಲ, ಯಾರ ಕೈಲೂ ಇಲ್ಲ. ನನಗೊಂದು ಸಂದರ್ಭ, ನನಗೂ ಅಪ್ಪಗೂ ಒಂದು 15 ವರ್ಷ, ನಾನು ಹಾಗೂ ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮನೆಯಿದ್ರು, ಒಂದೇ ತಿರುಗಿ ಹೋಗ್ತಾ ಇದ್ರು. ಒಳ್ಳೆ ಸ್ನೇಹಿತ, ಗೊತ್ತಿದೆ ನನಗೆ. ನಾನು ಏನ್ ಮಾಡ್ತೀರಿ, ಆತರ ಕೇಳಿ ಏನು ಇರ್ಲಿಲ್ಲ, ಸಂದರ್ಭ ಆಗಿತ್ತು. ಆದ್ರೆ ಕೊನೆ ನಿಮಿಷ ಆ ಧರ್ಮಪತಿ ಜೊತೆಲಿ ಕರ್ಕೊಂಡು ಆ ನೋವನ್ನ ಹಾಸ್ಪಿಟಲ್ ಹೋಗುವಂತ ಸಂದರ್ಭಕ್ಕೆ ಆಯ್ತು ಅಂತೇಳಿ ನನ್ನ ಏನ್ ಟ್ರೈನರ್, ಔಟ್ ಟ್ರೈನರ್ ಎಲ್ಲ ಜೊತೆ ಒಟ್ಟಿಗೆ ಇದ್ದ, ನಂಗೆ ಹಿಂಗಾಯ್ತು ಅಂತ ತಿಳಿಸ್ತಾರೆ. ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ. ನಾನು ರಾಜಕೀಯ ಕೇಳಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವ್ದಕ್ಕೂ ಒಪ್ಪಲಿಲ್ಲ. ಅಶ್ವಿನಿಗೂ ಕತೆ, ಅಮ್ಮ ನೀನಾರು ಏನಾದ್ರು ಮಾಡುವಂತ. ಆಕೆನೂ ಕೂಡ ಹೆಣ್ಮಗಳು, ನನ್ನ ಸೋದರಿ. ಇಲ್ಲ ಅಣ್ಣ, ನನ್ನ ಯಜಮಾನರು ಯಾವ ಹೆಜ್ಜೆ ಇದ್ರು, ನಮ್ಮ ಫ್ಯಾಮಿಲಿ ಏನ್ ಹೆಜ್ಜೆ ಇತ್ತು, ಅದೇ ಹೆಜ್ಜೆ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ರೂಪದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾರು ಹೇಳಿದ್ರೆ ಎಲ್ಲೂ ಡಿಸ್ಕೌಸ್ ಮಾಡಿರ್ಲಿಲ್ಲ, ಎಷ್ಟು ಅನಿವಾರ್ಯತೆಯಿಂದ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತು. ಸೊ ಹಂಗೆ ಇವತ್ತು ಅಪೂರ್ವ, ಇವತ್ತು ನಾವು ಮುಂದಿನ ಪೀಳಿಗೆ ಅವನ್ನ ನೆನೆಸ್ಕೊಳ್ಬೇಕು. ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನ ನಾವು ನೆನೆಸ್ಕೊಳ್ತೀವಿ. ಹಂಗೆ ಇವತ್ತು ರಾಜ್ಕುಮಾರ್ ಅವರು ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ವಿದ್ಯಾರ್ಥಿಗಳು. ನಾನು ಈ ಟೂರಿಂಗ್ ಟ್ಯಾಕ್ಸ್ ಮಾಡಿದ್ದೆ, ಒಂದು 3 ಟೂರಿಂಗ್ ಟ್ಯಾಕ್ಸ್ ನಮ್ಮೂರಲ್ಲಿತ್ತು, ಬೆಂಗಳೂರು ಇತ್ತು, 4 ಇತ್ತು, ತಿರ್ಗಿ 5 ಆಯ್ತು. ಹಾಗೆಲ್ಲ ಹೋಗ್ಬಿಟ್ಟು ಬಿಡಿ, ಟೂರಿಂಗ್ ಟ್ಯಾಕ್ಸ್ ಎಲ್ಲ ಹೋಗ್ಬಿಟ್ಟು. ಆಗ ಅತಿ ಹೆಚ್ಚಿಗೆ ಜಾಸ್ತಿ ಹೊಡಿತಾವಪ್ಪ ಅಂದ್ರೆ ನಮ್ಮಲ್ಲಿ ಸತ್ಯಹರೀಶ್ ಅಂತ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಹೆಂಡತಿನ ಮೈಸೂರಲ್ಲಿ ಸತ್ಯಹರೀಶನ ಕರ್ಕೊಂಡೋಗಿದ್ದೆ. ನೋಡಿ ಯಾವ ರೀತಿ ನಟನೆ ಇದೆ, ಚಿತ್ರದ ಮೊರಾಲಿಟಿ ಏನಿದೆ ಅಂತ ಹೇಳಿ ನನ್ನ ಹೊಸದಾಗಿ ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡತಿನ ಮೈಸೂರಲ್ಲಿ ಕರ್ಕೊಂಡೋಗಿದ್ದೆ. ಎಲ್ಲರೂ ನಮ್ಮ ಮಾವನ ಏನ್ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾರಲ್ಲ ಅಂತ ಆಚೆ. ಸೊ ಹಾಕಿದ್ರೆ ಒಂದೊಂದ್ಸತಿ 15 ದಿನ ನನ್ನ ಇದರಿಂದ ತೆಗೆದುಕೊಂಡಿಲ್ಲ ನನ್ನ ಟೂರಿಂಗ್ ಟ್ಯಾಕ್ಸ್. ಆ ರೀತಿ ರಾಜ್ಕುಮಾರ್ ಅವರ ಭಾವನೆ, ಪ್ರತಿಯೊಂದು ವಿಚಾರ, ಅವರ ಆಕ್ಟಿಂಗು, ಅವ್ರ ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಬಹಳ ಸೆಲೆಕ್ಟ್ ಮಾಡ್ಕೊಂಡು ಅವರು ಮಾಡ್ತಿದ್ದಂಥದ್ದನ್ನ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗ ಬಿಡಿ, ನಾನು ಎಷ್ಟೋ ದೂರ ಇರಬೇಕು ಅಂತಾದ್ರೂ ಕೂಡ ನನ್ನ ದೂರ ಇರಕ್ಕಾಗ್ತದೆ. ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ, ಒಂದು 23 ಸ್ಕ್ರೀನ್ ಈಗ ಇವತ್ತು ಇದೆ. ನನ್ನ ಹೆಸರಲ್ಲಿ, ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು 23 ಸ್ಕ್ರೀನ್ ಇದೆ, ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಸೊ ನಾವು ಬಿಟ್ಬಿಟ್ಟು ಬಿಡಕ್ಕಾಗಲ್ಲ ಅಂದಾಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಬಹಳ ಹತ್ರವಾದ್ದು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪೂರ್ವನ್ನ ನೆನ್ಪು ಮಾಡ್ಕೊಂಡದನ್ನ ನಾನು ಸ್ನೇಹಿತರು, ಯುವಕರು ಭಾವನೆ, ಆ ತಾಯಿಯರು ಕಣ್ಣೀರು ಹಾಕಿದ್ದು ಕೇಳ್ತಾ ಇದ್ದೆ ನಾನು. ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೂ ಮೂಲ,
ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಾಗೆ ಅಪ್ಪುರವರು ಇವತ್ತು ಯಾವ್ದಕ್ಕಾರ ಒಂದು ಉದಾಹರಣೆ ಅಂತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದಿದ್ದನ್ನ ನಾವು ಹೆಚ್ಚಿಗೆ ನೋಡಿದ್ದೇವೆ. ಯಾವುದು ಕೂಡ ಆಸೆ ಪಡದೆ ತನ್ನ ಕೆಲಸ ಎಷ್ಟೋ ಅಷ್ಟೇ, ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಡಿವೈಡ್ ಮಾಡ್ಕೊಂಡಿಲ್ಲದೆ ಎಲ್ಲ ಹೃದಯವನ್ನ ಬಿದ್ದಿದ್ದಾರೆ. ಮಹಾತ್ಮ ಗಾಂಧೀಜಿ ಒಂದ್ ಕಡೆ ಒಂದು ಮಾತಾಡ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅನ್ನಂಗೆ ಅವರ ಹೃದಯದಿಂದ, ಆ ಹೃದಯ ಶ್ರೀಮಂತಿಯಿಂದ, ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನ ಅವರು ಗಳಿಸಿದ್ರು. ಅದನ್ನ ಇವತ್ತು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಒಂದು PRK ಆಪ್ ಪ್ರಾರಂಭವನ್ನ ಮಾಡಿದೆ. ಇದು ಮುಂದುವರಿಲಿ, ನನಗೆ ಬಹಳ ಸಂತೋಷ ಆಯ್ತು. ಬೇರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ, ಈ DK ಶಿವಕುಮಾರ್ ಇಂದ ನಿಮ್ಗೆ ಏನಾದ್ರು ಇನ್ನ ಒಳ್ಳೇದಾಗ್ಲಿ, ನಾನು ಈ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ, ನಾನು ಡೆಪ್ಯೂಟಿ CM ಅಂತ ಇಲ್ಲಿ ಬರಲಿಲ್ಲ, ನಾನು ಒಬ್ಬ ಈ ಕುಟುಂಬದ ಒಬ್ಬ ಸದಸ್ಯ, ನಾನು ನನ್ನ ಸೋದರಿ ಮತ್ತು ಇವರು ಸಮರ್ಥವರಿಗೆ ಕೈ ಇಟ್ಟಿದ್ದಾರೆ. ಇದು ಶುಭ ಆಗಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ಬೆಳೆಸಿ ಉದ್ಘಾಟನೆಯನ್ನ ಮಾಡಿದ್ದೇನೆ. ಬೇರೆ ಮಾತಾಡ್ಕೊಳ್ಳೋದ್ರೆ ಗಂಟೆ ನಾವು ಮಾತಾಡ್ತೀವಿ, ಇಲ್ಲಿ ಸಾಕು. ಬಹಳ ಸಂತೋಷ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸಮರ್ಥವರೇ, ನೆಕ್ಸ್ಟ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಅಪ್ ಎ ವೆರಿ ಬಿಗ್ ಲೀಪ್. ನನಗೆ ಇದರ ಬಗ್ಗೆ ಅರಿವಿದೆ. though I am not an educated man, much educated, but experience makes man perfect ಅನ್ನಂಗೆ ನನಗೂ ಒಂದು ದೊಡ್ಡ ಅನುಭವ ಇದೆ. ಇವತ್ತು ಟೆಕ್ನಾಲಜಿ, ಇವತ್ತು ಪರಿಸ್ಥಿತಿ ಆಗಿದೆ, ಮುಂದಕ್ಕೆ ಜನರೇಷನ್ಗೆ ಟೆಕ್ನಾಲಜಿ ವಿಲ್ ಟೇಕ್ ಎವ್ರಿವನ್. ಸೊ ಹಂಗೆ ಇವತ್ತು ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇ ತಾವೆಲ್ಲ ತೋರಿಸಿದ್ದೀವಿ. ಪ್ರತಿಯೊಬ್ರು ಕೂಡ ನಾವು ಕನ್ವರ್ಟ್ ಆಗ್ಬೇಕಾಗಿದೆ, ನೀವಿಲ್ಲ ಅಂದ್ರೂ ಪ್ರತಿಯೊಬ್ರು ಕೂಡ ಕನ್ವರ್ಟ್ ಆಗಿದೆ. ನನ್ಗೆ ಗೊತ್ತಿರಲಿಲ್ಲ, ಮೊನ್ನೆ ನಾನು ಯಾವ್ದೋ ನನ್ನ PA ಫೋನ್ ಮಾಡ್ಬಿಟ್ಟು ನನ್ನ ಭಾಷಣ ಬಗ್ಗೆ ಕೇಳಿದ್ರೆ, ನನ್ನ ಭಾಷಣ ನನ್ನ ಮಗಳು ಬೈದ್ರು, ಅದನ್ನ ಭಾಷಣ ಕಪ್ಪ ಇಲ್ಲೇ ಚಾಟಿಪಿಟಿ ಹಾಕಿ ಬರ್ತದೆ ಅಂತ 1 ನಿಮಿಷಕ್ಕೆ ಹಾಕಿ ತೋರಿಸೋದು ಹಾಕ್ಬೇಕು. ಸೊ ಆ ಜನರೇಷನ್ ಅಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಮಕ್ಕಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಇವತ್ತು ಬೆಳೆಸಿದ್ರಿ, ಒಳ್ಳೇದಾಗ್ಲಿ. ಇನ್ ಮುಂದಕ್ಕೆ ಇದೊಂದು ದೊಡ್ಡ, ಎಲ್ಲರಿಗೂ ಕೂಡ ಭೀಮನ ಹೆಂಗ್ ತೋರಿಸ್ತಾರೋ, ಅರ್ಜುನ ಹೆಂಗ್ ತೋರಿಸ್ತಾರೋ, ರಾಮನ ಯಾವ ರೀತಿ ತೋರಿಸ್ತಾರೋ, ವಿವಿಧ ರೀತಿಯಲ್ಲಿ ವರ್ಣನೆ ಮಾಡ್ತಾರಲ್ಲ, ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತು ಕೊನೆಯ ಉಸಿರು ಒಳಗೂ ಕೂಡ ಯಾವ ರೀತಿ, ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನ ನಡ್ಸ್ಕೊಂಡು ಬಂದ್ರು ಅನ್ನೋದನ್ನ ತಾವು ತೋರಿಸ್ತಾರೆ. ನಾನೊಂದೇ ಅಸದಲ್ಲಿ ಯಾವ ಒಂದು ಮಾತು ಹೇಳಿದೆ, ಯಶಸ್ಸು ಬರ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನೇಶ್ವರನ ಕರ್ಣನ ಧಾರತ್ವ ಇರಬೇಕು, ಅರ್ಜುನನ ಗುರಿ ಇರ್ಬೇಕಂತೆ, ಭೀಮನ ಫಲ ಇರಬೇಕಂತೆ, ವಿದುರನ ನೀತಿ ಇರಬೇಕಂತೆ, ಕೃಷ್ಣನ ತಂತ್ರ ಇರಬೇಕಂತೆ. ಆಗ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ, ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಕೊಂಡು ಯಶಸ್ಸಾಗಿ ಬಹಳ ಅಗಾಧವಾಗಿ ಅವರ ಹೆಸರು ಶಾಶ್ವತವಾಗಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸ್ಟ್ಯಾಂಡ್ವುಡ್ಗೆಲ್ಲ ಕನ್ನಡ ಲೋಕಕ್ಕೆ ಒಂದು ಕೊಟ್ಟಿದ್ದಾರೆ. ಭಗವಂತ ಅವರು ಒಳ್ಳೇದು ಮಾಡಿ ಇದನ್ನ ಅವರ ಹೆಸರು ಶಾಶ್ವತವಾಗಿ ಅಜಾಮರವಾಗಿ ಇರಲಿ ಅಂತ ಪಾಲಿಸಿ ನನ್ನ 2 ಚಿಕ್ಕ 4 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.